ನ್ಯೂಸ್ಗೆ ಸ್ವಾಗತ. ತುಮಕೂರು ಶೃಂಗಸಭೆಯಲ್ಲಿ ವಿವಿಧ ಮಠಗಳ ಸ್ವಾಮಿಗಳು ಜಿಲ್ಲೆಯ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕನಸು ನಮ್ಮ ತುಮಕೂರು, ಭವಿಷ್ಯದ ತುಮಕೂರು ಹೇಗಿರಬೇಕು ಎಂಬ ದೂರದೃಷ್ಟಿಯ ಹಿನ್ನೆಲೆ ಹಾಲಪ್ಪ ಪ್ರತಿಷ್ಠಾನ ಹಮ್ಮಿಕೊಂಡಿದ್ದ ಶೃಂಗಸಭೆಯಲ್ಲಿ ಬಹುತೇಕ ಸ್ವಾಮೀಜಿಗಳು ಈ ಜಿಲ್ಲೆಗೆ ಗಟ್ಟಿ ನಾಯಕತ್ವ ಅಗತ್ಯವಿದೆ. ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಯಾದರೆ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ. ಶೃಂಗಸಭೆ ಕುರಿತು ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ರಾಜ್ಯ ಕೌಶಲ್ಯ ಅಭಿವೃದ್ಧಿ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರು ಆದ ಮುರಳೀಧರ್ ಹಾಲಪ್ಪ ಮಾತನಾಡಿ, ಬೆಂಗಳೂರಿಗೆ ಹತ್ತಿರ ಇರುವ ತುಮಕೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಈಗಾಗಲೇ 2 ಶೃಂಗಸಭೆಗಳನ್ನು ನಡೆಸಿದ್ದು, ಧಾರ್ಮಿಕ ಮುಖಂಡರ ಮೂಲಕ ಈ ಜಿಲ್ಲೆಯ ಅಗತ್ಯತೆಗಳು ಏನು ಮತ್ತು ಅವುಗಳನ್ನು ಪಡೆಯಲು ಇರುವ ಅವಕಾಶಗಳ ಕುರಿತಂತೆ ಸಲಹೆ ಸೂಚನೆ ಪಡೆಯಲು ಶೃಂಗಸಭೆ ಆಯೋಜನೆ ಮಾಡಲಾಗಿದೆ ಎಂದಿದ್ದಾರೆ. ಇನ್ನು ಸಿದ್ಧಗಂಗಾ ಮಠಾಧ್ಯಕ್ಷರು ಆದ ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರು ಮಾತನಾಡಿ, ವೇದಿಕೆಯಲ್ಲಿ ಎಲ್ಲ ಸ್ವಾಮಿಗಳು ಒಟ್ಟಿಗೆ ಕೂತಿರುವುದು ಸಂತೋಷ. ಹಳ್ಳಿಗಳನ್ನ ಉಳಿಸಿ ಪಟ್ಟಣವನ್ನ ಕಡಿಮೆ ಮಾಡಿ ಹಳ್ಳಿಗಳನ್ನ ಹಳ್ಳಿತನ ಉಳಿಸುವ ಪ್ರಯತ್ನ ಆಗಬೇಕು. ವೃದ್ಧಾಶ್ರಮಗಳು ಆಗ್ತಾ ಇದೆ, ಪಟ್ಟಣ ವ್ಯಾಮೋಹ ಕಡಿಮೆ ಆಗಬೇಕು. ಕೃಷಿ ಆಕರ್ಷಣೀಯ ವೃತ್ತಿಯಾದರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತೆ. ಬಂಜರ ಭೂಮಿಯನ್ನ ಫಲವತ್ತಾದ ಭೂಮಿಯಾಗಿ ಪರಿವರ್ತಿಸುವ ಕೆಲಸವಾಗಬೇಕು. ಗೋಮಾಳದಲ್ಲಿ ಗಿಡ ಮರವನ್ನ ನೆಟ್ಟು ಬೆಳೆಸುವಂತಾಗಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ದಿಟ್ಟ ನಿರ್ಧಾರ ಪ್ರಕಟಿಸಬೇಕು. ಗೃಹ ಮಂತ್ರಿಗಳು ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇನ್ನು ಹೆಚ್ಚಿನ ಅಧಿಕಾರ ಸಿಕ್ಕು ರಾಜ್ಯಕ್ಕೆ ಉತ್ತಮ ನಾಯಕತ್ವ ಲಭಿಸುವಂತಾಗಲಿ ಎಂದಿದ್ದಾರೆ. ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಬೆಂಗಳೂರಿಗೆ ಹತ್ತಿರ ಇರುವಂತಹ ತುಮಕೂರು ನಾವೆಲ್ಲ ಅಂದುಕೊಂಡಷ್ಟು ಅಭಿವೃದ್ಧಿ ಆಗ್ತಾ ಇಲ್ಲ. ಕೈಗಾರಿಕೆಗಳು ಬಂದಿದೆ, ಆದ್ರೆ ನಮ್ಮ ಹಳ್ಳಿಗಳ ಮಕ್ಕಳಿಗೆ ಕೆಲಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಕೌಶಲ್ಯದ ಕೊರತೆಯಿಂದಾಗಿ ಉದ್ಯೋಗ ಅವಕಾಶ ಪಡೆಯಲು ಸಾಧ್ಯವಾಗ್ತಾ ಇಲ್ಲ. ಟೆಕ್ನಿಕಲ್ ಕೋರ್ಸ್ ತಾಲೂಕು ಹೋಬಳಿ ಮಟ್ಟದಲ್ಲಿ ತರಬೇಕು, ಆಗ ಒಳ್ಳೆಯ ಉದ್ಯೋಗ ಹಳ್ಳಿಯ ಮಕ್ಕಳಿಗೆ ಉದ್ಯೋಗ ದೊರೆಯಲು ಸಾಧ್ಯ. ಮೆಟ್ರೋ ಬಂದ್ರೆ ತ್ವರಿತಗತಿಯಲ್ಲಿ ಬೆಳವಣಿಗೆಗೆ ಅನುಕೂಲವಾಗುತ್ತೆ. ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳು ಮಠಾಧೀಶರ ಸಭೆ ನಡೆಸಿದ್ರೆ ಹೆಚ್ಚು ಅನುಕೂಲ ಎಂದಿದ್ದಾರೆ. ವಿಚಾರಗಳ ಬಗ್ಗೆ ಸ್ವಾಮಿಗಳೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಆಲಪ್ಪನವರು ತಮ್ಮ ಪ್ರತಿಷ್ಠಾನವನ್ನು ಪ್ರಾರಂಭ ಮಾಡೋದ್ರ ಮೂಲಕ ನಮ್ಮ ನಗರಕ್ಕೆ, ನಮ್ಮ ಜಿಲ್ಲೆಗೆ ಇದೆಲ್ಲ ಕೊಡುಗೆಗಳನ್ನು ಕೊಡಬೇಕು ಅನ್ನುವಂಥ ಚಿಂತನೆಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಪೂಜ್ಯರುಗಳು ಮಾತನಾಡಿದ್ರು, ಆರೋಗ್ಯದ ಬಗ್ಗೆ ಮಾತನಾಡಿದ್ದಾರೆ, ಶಿಕ್ಷಣದ ಬಗ್ಗೆ ಮಾತನಾಡಿದ್ದಾರೆ, ಬೇರೆ ಬೇರೆ ವಿಚಾರಗಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇವತ್ತು ನಮ್ಮ ತುಮಕೂರು ತುಂಬ ಬೆಳೀತಾ ಇದೆ. ಏನಾಗಿದೆ ನಮ್ಮ ದೇಶದಲ್ಲಿ ಅಂದರೆ, ಹಳ್ಳಿಗಳು ಅಳಿತಾ ಇದ್ದಾವೆ, ಪಟ್ಟಣಗಳು ಬೆಳೀತಾ ಇದ್ದಾವೆ. ನೀವು ಮಾಡಬೇಕಾಗಿರೋಂಥದ್ದು ಮುಖ್ಯ, ಹಳ್ಳಿಗಳನ್ನು ಉಳಿಸಿ ಪಟ್ಟಣಗಳನ್ನು ಕಡಿಮೆ ಮಾಡಿ. ಅದೇ ದೊಡ್ಡ ಕೆಲಸ ಆಗ್ತದೆ. ನಮ್ಮ APJ ಅಬ್ದುಲ್ ಕಲಾಂ ಅವರು ಬಹಳ ಒಂದು ಚಿಂತನೆಗಳನ್ನು ಇಟ್ಕೊಂಡಿದ್ದರು. ಪುರಾಣವಂತ ಕಲ್ಪನೆ ಇದ್ದವರಿಗೆ, ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಟು ರೂರಲ್ ಏರಿಯಾ ಅಂತೇಳಿ ಅವ್ರು ತುಂಬ ದೊಡ್ಡ ಅದೊಂದು ಚಿಂತನೆ ಇದೆ. ನಾವು ಅದನ್ನೊಂದು ಜಾರಿಗೆ ತಂದರೆ ಸಾಕು, ನಾವು ನಮ್ಮ ಹಳ್ಳಿಗಳೆಲ್ಲ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಅಂತಹ ದೂರದೃಷ್ಟಿಯನ್ನು ಇಟ್ಕೊಂಡು APJ ಅಬ್ದುಲ್ ಕಲಾಂ ಅವರು ಪುರಾ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ತಂದಿದ್ದಾರೆ. ಅದರಲ್ಲಿ ಎಲ್ಲ ವಿಚಾರಗಳು ಇರುವಂತಹದ್ದು. ಇವತ್ತು ಹಳ್ಳಿತನವನ್ನು ಉಳಿಸುವಂತಹ ಒಂದು ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡಬೇಕಾಗಿರುವಂತಹದ್ದು. ಇಲ್ಲಿ ಹೇಳ್ತಾ ಇದ್ರು, ಉದ್ಯೋಗಕ್ಕಾಗಿ ಇವತ್ತು ಹಳ್ಳಿಗಳು ಏನಾಗ್ತಾ ಇದೆ, ವೃದ್ಧಾಶ್ರಮಗಳಾಗ್ತಾ ಇದೆ. ಎಲ್ಲ ಯುವಕರು ಕೂಡ ಹಳ್ಳಿ ಬಿಟ್ಟು ಪಟ್ಟಣಗಳ ಕಡೆಗೆ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ತಾನೇ ನೀವೆಲ್ಲ ನೋಡ್ತಾ ಇದ್ದೀರಿ, ಪಟ್ಟಣಗಳು ಬೆಳೆದಷ್ಟು ಎಷ್ಟು ನಮಗೆ ಕಷ್ಟ ಆಗ್ತಾ ಇದೆ. ಎಲ್ಲ ದೃಷ್ಟಿಯಿಂದಲೂ ಪಟ್ಟಣ ಬೆಳೆದಷ್ಟು ಕೂಡ ನಮ್ಮ ಆರೋಗ್ಯ ಇಲ್ಲಿ ಏನೇ ಆಸ್ಪತ್ರೆ ಕೊಡಿ ಎಂತ ಹೃದಯ ಜಾಸ್ತಿ ಆಗ್ತಾ ಇದೆ, ಇವತ್ತು ಕಡಿಮೆ ಆಗೋದಿಲ್ಲ ಇವತ್ತು. ಅದರಿಂದ ಇವತ್ತು ಹಳ್ಳಿಗಳ ಉದ್ಧಾರ, ಅದ್ರ ಜೊತೆಗೆ ಇವತ್ತು ರೈತರು ಬಂದಿದ್ದಾರೆ, ಬಹಳ ಜನ ಸಂಖ್ಯೆ ರೈತರು ಬಂದಿರುವಂತಹ. ಇವತ್ತು ರೈತ ಕೆಲಸ ಮಾಡುವಂತಹ ಯುವಕರು ತುಂಬ ಕಡಿಮೆ ಇವತ್ತು. ಯಾರು ಕೂಡ ಕೃಷಿಯನ್ನು ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ, ಅದಕ್ಕೆ ಇಷ್ಟಪಡ್ತಾ ಇಲ್ಲ. ಇವತ್ತು ಕೃಷಿ ಒಂದು ಆಕರ್ಷಣೀಯವಾದಂತಹ ಒಂದು ವೃತ್ತಿ ಆದರೆ ಬಹಳಷ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗುವಂತಹದ್ದು. ಅದರಿಂದ ಇವತ್ತು ಕೃಷಿಕರಿಗೆ ಹೆಚ್ಚು ಒತ್ತು ಕೊಡಬೇಕು. ಜೊತೆಗೆ ಕೃಷಿಯಿಂದ ಬೆಳೆದ ಬೆಳೆಗಳಿಗೆ ಸೂಕ್ತವಾದಂತಹ ಬೆಲೆ ಬರಬೇಕು ಅವರಿಗೆ. ಇವತ್ತು ನಾವು ನೋಡ್ತೀವಿ, ರಾಗಿ ಬೆಳೆದಂತಹವನಾಗಲಿ ಮತ್ತೊಂದು ಬೆಳೆದಾಗಲಿ ಎಷ್ಟು ಕಷ್ಟ ಅಂತ ರೈತನ ಕಷ್ಟ ರೈತರಿಗೆ ಗೊತ್ತಿರುವಂತಹದ್ದು. ಉತ್ತಮ ಬೆಳೆ ಬರ್ತದೆ, ಬೆಲೆ ಇರೋದಿಲ್ಲ, ಬೆಲೆ ಇರ್ತದೆ, ಬೆಳೆ ಬರೋದಿಲ್ಲ. ಅವನಷ್ಟು ಕಷ್ಟಪಡುವಂಥವ್ನು ಯಾರು ಇಲ್ಲ. ಇವತ್ತು ನೋಡಿ, ಜಗತ್ತಿನಲ್ಲಿ ಯಾರು ಕಷ್ಟಪಡ್ತಾನಪ್ಪ ಅಂದ್ರೆ ರೈತ ಒಬ್ಬನೇ ಕಷ್ಟಪಡುವಂತಹವನು. ಅವನು ಬೆವರು ಸುರಿಸುವಷ್ಟು ಯಾರು ಸುರಿಸೋಕ್ಕಾಗೋದಿಲ್ಲ. ಕಷ್ಟ ಅನುಭವಿಸೋದಕ್ಕೆ ಅವನು ಕಷ್ಟ ನೋಡಿ. ಅವನಿಗೆ ಅಷ್ಟು ಬಿಸಿಲು, ಮಳೆ, ಚಳಿ ಎಲ್ಲವನ್ನ ಲೆಕ್ಕಿಸದೆ ಅವನು ದುಡಿಯುವಂತಹವನಾಗಿರುವಂತಹವ. ಆ ದೃಷ್ಟಿಯಿಂದ ಇವತ್ತು ಕೃಷಿಯನ್ನ ಒಂದು ಆಕರ್ಷಣೀಯವಾದಂತಹ ರೀತಿಯಲ್ಲಿ ಅದನ್ನ ಹೆಚ್ಚು ಬೆಳವಣಿಗೆ ಮಾಡೋದಕ್ಕೆ ಒತ್ತು ಕೊಡುವಂತ ಕೆಲಸ ಆಗಬೇಕು. ಇವತ್ತು ಕೋವಿಡ್ ಬಂದ ಮೇಲೆ ಅನೇಕ IT ಕಂಪನಿ ಕೆಲಸ ಮಾಡುವಂತಹ ಬಿಟ್ಟು ಬಂಜರ ಭೂಮಿಯನ್ನ ಇವತ್ತು ಫಲವತ್ತಾದ ಭೂಮಿಯನ್ನಾಗಿ ಪರಿವರ್ತಿಸೋದಕ್ಕೆ ಅನೇಕರು ಇವತ್ತು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಆ ಮೂಲಕ ಆ ರೀತಿಯಲ್ಲಿ ಒಂದು ಬದಲಾವಣೆಯನ್ನು ಆಗಬೇಕು.
ಜೊತೆಗೆ ಇವತ್ತು ನೀವು ನೋಡ್ತಾ ಇದ್ದೀರಿ ಪಟ್ಟಣದ ಸುತ್ತಮುತ್ತ ಜಮೀನೆಲ್ಲವೂ ಕೂಡ ಏನಾಗ್ತಾ ಇದೆ ಅಂದ್ರೆ ರಿಯಲ್ ಎಸ್ಟೇಟ್ ಆಗ್ತಾ ಇದೆ. ಯಾವ ಜಮೀನಲ್ಲೂ ಕೂಡ ಸುತ್ತಮುತ್ತ ಯಾರು ವ್ಯವಸಾಯ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ನಿಮಗೆ ಅಷ್ಟರ ಮಟ್ಟಿಗೆ ಭೂಮಿ ಪರಿವರ್ತನೆ ಜಾಸ್ತಿ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಆದಾಯ ಬರ್ತದೆ ಅಂತೇಳಿ ನೀವು ಹೇಳಿದಾಗೆ ಮದ್ಯದಲ್ಲಿ ತರೋದು ನೀವು ಕುಡಿಬೇಡಿ ಅನ್ನೋದು, ಅಥವಾ ಬೇರೆ ತೆಗೆಯೋದು ನೀವು ಕುಡಿಬೇಡಿ, ಸಿಗರೇಟ್ ಹಾಕಿರ್ತಾರೆ ನೀವು ಕುಡಿದ್ರಿಂದ ಅಂತ ಅದನ್ನ ತೆಗೆದೇ ಮತ್ತೆ ಕೊಡಲೇ. ಗಾಂಧೀಜಿಯವರು ಏನ್ ಹೇಳಿದ್ರು ನಮಗೆ, ಗಾಂಧೀಜಿಯವರು ನಮಗೆ ಮೊದಲೇನಾದ್ರೂ ನಮಗೆ ಅಧಿಕಾರ ಕೊಟ್ಟರೆ ಮದ್ಯಪಾನವನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ತೀವಿ. ಆ ದೃಷ್ಟಿಯಿಂದ ನೀವು ಆ ಕಡೆಗೆ ಹೆಚ್ಚಿನ ಚಿಂತನೆಯನ್ನ ಕೊಟ್ಟು ನೀವೆಲ್ಲ ಅವು ಏನಿವತ್ತು ನಮ್ಮ ದೇಶಕ್ಕೆ ಅಪಾಯ ಆಗ್ತಾ ಇದೆ, ಜನಗಳಿಗೆ ವೈಯಕ್ತಿಕವಾಗಿ ಮತ್ತೆ ಅವನ ಆರೋಗ್ಯ ದೃಷ್ಟಿಯಿಂದ ಕೂಡ ಏನು ತೊಡಕಾಗ್ತಿದೆ, ಅವುಗಳ ಪರಿಹಾರಕ್ಕೆ ಏನಾದರೂ ಒಂದು ಪರಿಹಾರಗಳನ್ನು ನಾವು ಕಂಡುಕೊಳ್ಬೇಕಾಗಿದೆ. ಇವತ್ತು ಪರಿಸರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾಗ ಇವತ್ತು ಮರಗಿಡಗಳು ಬೆಳೆಸುವಂತಹ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಇವತ್ತು ನಮ್ಮ ಮಠಗಳಿಗೆ ನಮ್ಮ ಒಂದು ಈ ಸಂದರ್ಭದಲ್ಲಿ ಪಾವಗಡದ ಶ್ರೀ ಜಪಾನಂದ ಸ್ವಾಮೀಜಿ, ಶ್ರೀ ಕಾರ್ದ ವೀರಬಸವ ಮಹಾಸ್ವಾಮೀಜಿ, ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮೀಜಿ, ಶ್ರೀ ಕರಿಬಸವ ಸ್ವಾಮೀಜಿ, ಬೆಂದುಶೇಖರ್ ಒಡೆಯರ್, ಶ್ರೀ ಚಂದ್ರಶೇಖರ ಸ್ವಾಮೀಜಿ, ಶ್ರೀ ರೇವಣಸಿದ್ದೇಶ್ವರ ಸ್ವಾಮೀಜಿ ಸೇರಿ 48ಕ್ಕೂ ಹೆಚ್ಚು ವಿವಿಧ ಮಠಗಳ ಸ್ವಾಮಿಗಳು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.